ಇಂದು ಕರ್ನಾಟಕ ರತ್ನ ಹಾಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಜನ್ಮದಿನದ ಪ್ರಯುಕ್ತ ಅಭಿಮಾನಿಗಳು ಈಗಾಗಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅವರ ಹುಟ್ಟುಹಬ್ಬವನ್ನು. ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬದ ಪ್ರಯುಕ್ತ ಫ್ಯಾನ್ಸ್ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಕಂಠೀರವ ಸ್ಟುಡಿಯೋಗೆ ಜನಸಾಗರವೇ ಹರಿದು ಬರ್ತಾ ಇದೆ. ಪುನೀತ್ ರಾಜ್ಕುಮಾರ್ ಸಮಾಧಿಗೆ ವಿಶೇಷ ಪೂಜೆ ಕೂಡ ಸಲ್ಲಿಕೆಯಾಗ್ತಾ ಇದೆ. ಅನ್ನ ಸಂತರ್ಪಣೆ, ರಕ್ತದಾನ ಶಿಬಿರ ಆಯೋಜಿಸಿದ್ದಾರೆ ಫ್ಯಾನ್ಸ್. ರಾಜ್ಯದ ಹಲವು ಕಡೆ ಕೇಕ್ ಕಟ್ ಮಾಡಿದ್ದಾರೆ ಅಭಿಮಾನಿಗಳು. ಅಪ್ಪು ಸಮಾಧಿಗೆ ಶಾಸಕ ಗೋಪಾಲಯ್ಯ ನಮನವನ್ನ ಸಲ್ಲಿಸಿದ್ದಾರೆ. ಇವತ್ತು ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬ. ಈಗಾಗಲೇ ಕಂಠೀರವ ಸ್ಟುಡಿಯೋಗೆ ಜನಸಾಗರವೇ ಹರಿದು ಬರ್ತಾ ಇರುವಂತಹ ದೃಶ್ಯವನ್ನ ಕರ್ನಾಟಕ ನ್ಯೂಸ್ ಬೀಟ್ನ ಡಿಸ್ಪ್ಲೇನಲ್ಲಿ ಗಮನಿಸ್ತಾ ಇದ್ದೀರಾ. ಇದು ರಾಜ್ಕುಮಾರನಿಲ್ಲದೆ 5 ವರ್ಷವನ್ನ ಈಗಾಗಲೇ ಚಿತ್ರರಂಗ ಕಳೆದಿದೆ. ಸಂಬಂಧಪಟ್ಟಂತೆ ರಾಜ್ ಕುಟುಂಬದಿಂದ ಪೂಜಾ ಕಾರ್ಯ ಕೂಡ ನಡೀತಾ ಇದೆ. ಅಂದರೆ ಪುನೀತ್ ಪುಣ್ಯಭೂಮಿಯಲ್ಲಿ ಪೂಜೆ ನಡೀತಾ ಇರೋದು. ಸಂಬಂಧಪಟ್ಟಂತೆ ನಿನ್ನೆ ಮೊನ್ನೆಯೂ ಕೂಡ ಪುನೀತ್ ರಾಜ್ಕುಮಾರ್ ಅವರಿಗೆ ಸಂಬಂಧಪಟ್ಟ ಸಿನಿಮಾಗಳನ್ನು ಚಿತ್ರರಂಗದಲ್ಲಿ ಅಥವಾ ಥಿಯೇಟರ್ಗಳಲ್ಲಿ ಸೆಲೆಬ್ರೇಟ್ ಮಾಡಿದ್ರು, ಅಂದರೆ ಟ್ರಿಬ್ಯೂಟ್ ಕೊಡೋದ್ರ ಮೂಲಕ. ಈಗಾಗಲೇ ಬೆಂಗಳೂರು, ತುಮಕೂರು, ಮೈಸೂರು, ಮಂಡ್ಯದಿಂದ ಅಪಾರ ಸಂಖ್ಯೆಯಲ್ಲಿ ಫ್ಯಾನ್ಸ್ ಹರಿದು ಬರ್ತಾ ಇದ್ದಾರೆ. ಒಂದು ಕಡೆ ಬೆಂಗಳೂರಿನ ನರ್ತಕಿ ಚಿತ್ರಮಂದಿರದಲ್ಲೂ ಕೂಡ ಸಿಹಿ ವಿತರಣೆ ಆಗ್ತಾ ಇದೆ. ಅನೇಕ ಕಡೆ ಕೇಕ್ ಕಟ್ ಮಾಡಿ ಅಪ್ಪು ಅವರ ಫೋಟೋಗೆ ಪುಷ್ಪ ನಮನವನ್ನ ಕೂಡ ಸಲ್ಲಿಕೆ ಮಾಡ್ತಿದ್ದಾರೆ. ಅಪ್ಪು ಅವರ 51ನೇ ಹುಟ್ಟುಹಬ್ಬದಲ್ಲಿ ಇದ್ದೀವಿ. ನಮ್ಮ ಜೊತೆ ಮಹಾಲಕ್ಷ್ಮಿ ಶಾಸಕರಾದಂತಹ ಗೋಪಾಲಯ್ಯನವರು ಇದ್ದಾರೆ. ಅವರು ಪ್ರತಿ ಬಾರಿ ಇಲ್ಲಿಗೆ ಬರ್ತಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ವ್ಯಕ್ತಿ ಸತ್ರು ಜೀವಂತ ಅನ್ನೋದು ಕಾಣಿಸ್ತಾ ಇದೆ. ಅವರು ಸತ್ತಿಲ್ಲ, ಇಡೀ ರಾಜ್ಯದ ಜನತೆಗೆ ಅವರು ಬದುಕಿದ್ದಾರೆ ಅಂತಕ್ಕಂಥದ್ದು ಭಾವನೆ. ಬಹುಶಃ ಪ್ರತಿನಿತ್ಯ 5ರಿಂದ 10 ಸಾವಿರ ಜನ ಇಲ್ಲಿ ಬಂದೋಯ್ತಾರೆ. ಇದನ್ನ ರಾಜ್ಯದ ವಿವಿಧ ಮೂಲಗಳಿಂದ ಯಾರು ಬೆಂಗಳೂರು ಬರ್ತಾರೆ ಅವರೆಲ್ಲರೂ ಇಲ್ಲಿ ಬಂದು ಹೋಗ್ತಕ್ಕಂಥದ್ದು ಒಂದು ಸಂಪ್ರದಾಯ. ಇಷ್ಟೊಂದು ಶ್ರೇಷ್ಠವಾದ ನಟ, ಮೇರು ನಟ ಮತ್ತೊಬ್ರಿಲ್ಲ. ಸೂರ್ಯಚಂದ್ರ ಇರೋವರೆಗೂ ಅವ್ರ ಜನಪ್ರಿಯತೆ ಕಡಿಮೆ ಆಗಲ್ಲ. ಮಾದರಿ ಶಾಸಕರ ಹತ್ರ ನೀವು ಅಪ್ಪು ಹೆಸರಲ್ಲಿ ನಿಮ್ಮ ಏರಿಯಾದಲ್ಲಿ ಒಂದು ವಾರ್ಡ್ ಮಾಡಿದೀರಾ. ಅದು ಪುನೀತ್ ರಾಜ್ಕುಮಾರ್ ಅವರು ಒಬ್ಬ ಶ್ರೇಷ್ಠ ನಟ. ಅವ್ರು ಇಲ್ಲಿ ಏನ್ ಸಮಾಧಿ ಇದೆ, ಸಮಾಧಿನ ಸೇರಿಸ್ಕೊಂಡು ಪುನೀತ್ ರಾಜ್ಕುಮಾರ್ ಅವ್ರ ಹೆಸರಿನಲ್ಲಿ ಶಾಶ್ವತವಾಗಿರ್ಬೇಕು ಅಂತಕ್ಕಂಥ ಏನ್ ಮಾಡಿದೆ, ಎಲ್ಲರ ಜನರ ಬಯಕೆ ಆಗಿತ್ತು ಮಾಡಿದೆ. ಅಪ್ಪು ಸರ್ ಜೊತೆ ನಿಮ್ದು ಒಡನಾಟಗಳು ಯಾವಾಗಾದ್ರೂ ಮೀಟ್ ಆಗಿದ್ದು? ಡಾಕ್ಟರ್ ರಾಜ್ಕುಮಾರ್ ಒಳಾಂಗಣ ಕ್ರೀಡಾಂಗಣ ಇದೆ. ಕುರುಬ್ರಳ್ಳಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಮೆ ಏನಿದೆ, ಬಹುಶಃ ದೇಶದಲ್ಲಿ ಅಂತ ಪ್ರತಿಮೆ ಇಲ್ಲ, ಕುರುಬ್ರಳ್ಳಿಲಿ ಇರ್ತಕ್ಕಂಥ ಪ್ರತಿಮೆ. ನಾವ್ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕರೆದ್ರು ಅವರು ಬರ್ತಿದ್ರು. ಕಾರ್ಯಕ್ರಮಕ್ಕೆ ಬರ್ತಿದ್ರು, ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಇರ್ತಿತ್ತು. ಅವರು ಕೊನೆಯದಾಗಿ ನಾವು ನೋಡಿದ್ದು ಕುರುಬ್ರಳ್ಳಿ ಸರ್ಕಲ್ ನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ. ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಸುಮಾರು 1 ಗಂಟೆಗಿಂತ ಹೆಚ್ಚಿನ ಕಾಲ ಅಲ್ಲಿದ್ರು, ಇದ್ರು. ಅದಾದ ನಂತರ ಅವ್ರನ್ನ ಕಳ್ಕೊಂಡಿದೀವಿ. ಇದಾಗಿತ್ತು ಅವ್ರ ಮಾತುಗಳು. ಕ್ಯಾಮರಾಮನ್ ರಾಘು ಜೊತೆ ವೆಂಕಟ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ನಾವು ಇದೇ 1 ವರ್ಷದ ಹಿಂದೆ ಅಪ್ಪು ಅವರ ಬರ್ತ್ಡೇಗೋಸ್ಕರನೇ ನಾವು ಈ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿದ್ವಿ. ಪ್ರತಿ ತಿಂಗಳು ಕೂಡ 500ಕ್ಕೂ ಹೆಚ್ಚು ಗಿಡಗಳನ್ನ ನಾವು ಇಲ್ಲಿ ಕೊಟ್ಕೊಂಡು ಬಂದಿದೀವಿ. ಪ್ರತಿ ತಿಂಗಳಲ್ಲಿ ಒಂದು ಭಾನುವಾರದಂತೆ. ಇದಕ್ಕೆ ನಮಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿರೋದು ಅಂದ್ರೆ ಲಕ್ಷ್ಮೀ ಅಮ್ಮ ಅವರೇ ಬಂದು ನಮ್ಗೆ ಉದ್ಘಾಟನೆ ಮಾಡಿಕೊಟ್ರು. ಮತ್ತೆ ಗೋವಿಂದರಾಜ್ ಸರ್ ಆಗಿರ್ಲಿ, ಅವ್ರ ಮಗ ಷಣ್ಮುಗ ಸರ್ ಆಗಿರ್ಲಿ, ಎಲ್ಲರೂ ಬಂದು ರಾಜ್ಕುಮಾರ್ ಅವ್ರ ಫ್ಯಾಮಿಲಿನೇ ಇಡೀ ಬಂದು ನಮ್ಗೆ ಉದ್ಘಾಟನೆ ಮಾಡಿಕೊಟ್ಟು ನಮ್ಗೆ ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮನ ನಡ್ಸ್ಕೊಂಡ್ ಬರಕ್ಕೆ ತುಂಬಾ ಚೇತನ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನಾವು ಪ್ರತಿ ತಿಂಗಳು ನಾವು 500ಕ್ಕೂ ಹೆಚ್ಚು ಗಿಡಗಳನ್ನ ಕೊಡ್ತೀವಿ. ನಾವು ಅಪ್ಪು ದಾರಿ ನಮ್ಮ ಗುರಿ ಅಂತ ಹೇಳಿ ನಾವು ಒಂದು ಸ್ಲೋಗನ್ ಇಟ್ಕೊಂಡು ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದೀವಿ. ಇವತ್ತು ಅವ್ರದ್ದು 51ನೇ ಹುಟ್ಟುಹಬ್ಬ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ಖುಷಿ ನಮ್ಮಲ್ಲಿದೆ. ಹಾಗಾಗಿ ಇವತ್ತು 800ಕ್ಕೂ ಹೆಚ್ಚು ಗಿಡಗಳನ್ನ ನಾವು ಕೊಡಕ್ಕೆ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ನಾವು ಅಪ್ಪು ಆಗ್ತದಂತ ಒಂದು ದಾರಿ, ಅವರ ಗುರಿ, ಅವರ ನಡೆ, ಅವರ ನುಡಿ, ಅದು ನಮ್ಗೆ ಒಂದು ಸ್ಫೂರ್ತಿದಾಯಕ ಆಗಿರೋದ್ರಿಂದ ಅವ್ರ ದಾರಿಲೇ ನಾವು ನಡಿಬೇಕು ಅಂತ ಹೇಳಿ ಅಪ್ಪು ದಾರಿ ನಮ್ಮ ಗುರಿ ಅಂತ ಹೇಳಿ ನಾವು ಈ ಕಾರ್ಯಕ್ರಮನ ಗಿಡಗಳು ಕೊಡೋದ್ರ ಮುಖಾಂತರ ನಾವು ನಡೆಸ್ಕೊಂತಾ ಬರ್ತಾ ಇದೀವಿ. 1 ವರ್ಷದಿಂದ ಆಲ್ರೆಡಿ ನಡೆಸ್ಕೊಂಡು ಬಂದಿದೀವಿ. ಇವತ್ತು 800ಕ್ಕೂ ಹೆಚ್ಚು ಗಿಡಗಳನ್ನ ಕೊಡ್ತಾ ಇದೀವಿ. ಇಲ್ಲಿ ಬಂದಿರೋಂತ ವಿಸಿಟರ್ಸ್ಗೆ, ಬರೋ ಅಂತವ್ರಿಗೆ ಇಲ್ಲಿ ಗಿಡಗಳನ್ನ ತಗೊಂಡು ಹೋಗ್ಲಿ ಅಂತ ಹೇಳಿ ತಗೊಂಡೋಗಿ ಅವ್ರ ಮನೇಲಿ ಹಾಕಿ ಅಪ್ಪು ಹೆಸರಲ್ಲಿ ಒಂದು ಗಿಡನ ಬೆಳೆಸ್ಲಿ ಅಂತ ಹೇಳಿ ನಮ್ಮ ಉದ್ದೇಶ. ಇವತ್ತಿನ ರಾಜ್ಕುಮಾರ್ ಸತ್ತಾಗ್ಲಿಂದ 1 ವರ್ಷ ತಪ್ಪಿಸಿಲ್ಲ. ರಾಜ್ಕುಮಾರ್ ಒಂದಾಯ್ತು, ಆಮೇಲೆ ಪಾರ್ವತಮ್ಮನ್ಗೆ 2 ಆಗಾಯ್ತು, ಪುನೀತ್, ಅಂಬರೀಷ್ಗೂ ಹಾಕ್ತೀವಿ. ವಿಷ್ಣುವರ್ಧನ್ ಹಾಕಂತ ನಾನು ನೋಡಿಲ್ಲ, ಇಲ್ಲ ಅಲ್ಲಿ ತಗೊಂಡು ಹೋಗ್ಬಿಟ್ಟಿದ್ದೆ, ನೋಡಿಲ್ಲ ನಾನು ವಿಷ್ಣುವರ್ಧನ್ ಸಮಾಜ.
ಏನ್ರಲ್ಲಿ ಎಳಿತೀರಾ ಹಾರನ? ಕಡ್ಲೆಪುರಿ ಸೂಜಿ ಎಮ್ಮಿಂಗ್ ಸೂಜಿ ಪೋಣಿಸ್ಬೇಕು, ಕಣ್ ಕಾಣಲ್ಲ. ಎಂತದ್ದು ಕನಕ ಇಸ್ಕೊಂಡೆ ಅಲ್ಲಿ 500 ರೂಪಾಯಿ ಕೊಟ್ಟು, ಅದು ಕಾಣಿಸಲ್ಲ. ಏನ್ ಮಾಡ್ತೀಯ? ಅವ್ರ ಮೇಲೆ ಇಷ್ಟು ಅಭಿಮಾನ, ಅವ್ರ ಮೇಲೆ ಇಷ್ಟು ಅಭಿಮಾನ. ಅವತ್ತಿಂದ ನಮ್ಗೆ ಅಭಿಮಾನ. ಅಲ್ಲಿಂದ ಬಸ್ಸಲ್ಲಿ ಬಂದ್ರ? ಬಸ್ಸಲ್ಲಿ ಬಂದು ರಾತ್ರಿ ಅಲ್ಲಿದ್ದು ಮರ್ಚಕ್ಕಾಗಲ್ವಲ್ಲ, ಸುನೀರ್ ಸುತ್ತಲೂ ಮರ್ಚಲ್ಲ ಹಾರ. ಕೆಳಗಡೆ ಮೇಲ್ಗಡೆ ಎಲ್ಲ ಪುರಿ ಹಾಕಿ ಎಲ್ಲ ಪ್ಯಾಕ್ ಮಾಡಿ ಕೊಡ್ತಾರೆ. ಅಲ್ಲಿ ತಗೊಂಡ್ ಇಲ್ಲಿ ಎಲ್ಲ ಓಪನ್ ಮಾಡಿ ರಾತ್ರಿ ಎಲ್ಲ ಸುತ್ಕೊಂಡು ಬೆಳಿಗ್ಗೆ ಎದ್ದು ನನ್ನ ಮೊಮ್ಮಗ ತಂದು ಕೂತವ್ರ. ವಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂತ ನೋಡು ಎಂತ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಅದೇ ಸರ್, ನಮ್ಮ ತಾಯಿನೂ ಅದನ್ನೇ ಹೇಳ್ತಾ ಇರ್ತಾರೆ, ಬೆಳೆದ್ರೆ ಅಪ್ಪು ಹೋಗಿ ಬೆಳಿಯಪ್ಪ, ಒಂದ್ 4 ಜನಕ್ಕೆ ಒಳ್ಳೇದಾಗ್ಲಿ, 4 ಜನಕ್ಕೆ ಒಳ್ಳೇದಾಗುತ್ತೆ ಕೆಲಸಗಳು ಮಾಡಿ, ಯಾರನ್ನೂ ವಿರೋಧ ಮಾಡ್ಕೋಬಿಡಿ. ಯಾರಿಗೂ ಟಾಂಗ್ ಕೊಡೋದು ಬೇಡ ಸರ್. ನಾವು ನಮ್ಮ ಬಾಸ್ದು, ನಮ್ಮ ಯಜಮಾನ್ರದು ಇನ್ನೂ ಮೆರೆಸ್ತಾನೆ ಇರ್ತೀವಿ, ಇನ್ನು ಮುಂದೆನೂ ಮೆರೆಸ್ತೀವಿ. ಇದು ಇಲ್ಲಿಗೆ ಮುಗಿಯಲ್ಲ. ಇದು ಇನ್ನು 20 ವರ್ಷ ಹೋಗ್ಲಿ, 40 ವರ್ಷ ಹೋಗ್ಲಿ, ಯಜಮಾನ್ರಿಗೆ ಭಕ್ತರು ಜಾಸ್ತಿ ಇರ್ತಾರೋ ಹೊತ್ತು ಕಮ್ಮಿ ಆಗೋದೇ ಇಲ್ಲ ಅಂತ ಸರ್. ಎಲ್ಲಿಂದ ಬಂದಿದ್ದೀರಾ? ನಾವು ಮೈಸೂರಿಂದ ಸರ್.